channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ 2ನೇ ಅಧ್ಯಾಯವಾದ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಇಲ್ಲಿ 2 ವಿಧದ ಬೀಜಗಳಿವೆ. ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತೀರಿ? ಉತ್ತರ, ಗೋಧಿ ಸಸ್ಯದ ಎಲೆಗಳು ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರು ಹೊಂದಿರುತ್ತವೆ. ರಾಜ್ಮಾ ಅಥವಾ ಕಿಡ್ನಿ ಬೀನ್ಸ್ ಸಸ್ಯವು ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರನ್ನು ಹೊಂದಿರುತ್ತವೆ. ಪ್ರಶ್ನೆ 2, ಕೆಲವು ಪ್ರಾಣಿಗಳ ಹೆಸರುಗಳನ್ನು ಕೆಳಗೆ ನೀಡಲಾಗಿದೆ. ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಗುಂಪು ಮಾಡಿ. ಎ ಎಂದು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೆಯಿರಿ ಮತ್ತು ಬಿ ಎಂದು ಗುರುತಿಸಲಾದ ಜಾಗದಲ್ಲಿ ನೆಲವಾಸಿ ಪ್ರಾಣಿಗಳ ಹೆಸರನ್ನು ಬರೆಯಿರಿ. ಸಿ ಭಾಗದಲ್ಲಿ 2 ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರನ್ನು ನಮೂದಿಸಿ. ಎ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳು ಡಾಲ್ಫಿನ್ ಮತ್ತು ತಿಮಿಂಗಿಲು. ಬಿ ಜಾಗದಲ್ಲಿ ನೆಲವಾಸಿ ಪ್ರಾಣಿಗಳ ಹೆಸರುಗಳನ್ನು ಬರೆಯಿರಿ. ಕುದುರೆ, ಕುರಿ, ಅಳಿಲು, ಎರೆಹುಳು. ಸಿ ಜಾಗದಲ್ಲಿ 2 ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳ ಹೆಸರುಗಳನ್ನು ಬರೆಯಿರಿ. ಕಪ್ಪೆ, ಮೊಸಳೆ, ಆಮೆ. ಪ್ರಶ್ನೆ 3, ಮಗುವಿನ ತಾಯಿ ಕೈತೋಟವನ್ನು ನಿರ್ವಹಿಸುತ್ತಾರೆ. ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನು ಅಗೆಯುತ್ತಿದ್ದರು. ಮೂಲಂಗಿ ಒಂದು ರೀತಿಯ ಬೇರು ಎಂದು ಮನುವಿಗೆ ಹೇಳಿದರು. ಮೂಲಂಗಿಯನ್ನು ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಎಂದು ಬರೆಯಿರಿ. ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಯಾವ ರೀತಿಯ ನಾಳ ವಿನ್ಯಾಸವನ್ನು ನೀವು ವೀಕ್ಷಿಸಬಹುದು? ಉತ್ತರ, ಮೂಲಂಗಿ ಸಸ್ಯವು ತಾಯಿ ಬೇರನ್ನು ಹೊಂದಿರುತ್ತದೆ. ಇದು ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುತ್ತದೆ. ಪ್ರಶ್ನೆ 4, ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಮೇಕೆಯ ಚಿತ್ರಗಳನ್ನು ನೋಡಿ ಅವುಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ. ಈ ವ್ಯತ್ಯಾಸಗಳಿಗೆ ಕಾರಣಗಳೇನು? ಸಾಮ್ಯತೆ, ಬಯಲು ಪ್ರದೇಶ ಹಾಗೂ ಪರ್ವತದಲ್ಲಿ ಕಂಡುಬರುವ ಮೇಕೆಗಳು ಎರಡೂ ಸಹ ಸಸ್ಯಾಹಾರಿ ಪ್ರಾಣಿಗಳು. ಪರ್ವತ ಮೇಕೆ ಹಾಗೂ ಬಯಲು ಪ್ರದೇಶದ ಮೇಕೆಗಿರುವ ವ್ಯತ್ಯಾಸಗಳನ್ನು ನೋಡೋಣ. ಪರ್ವತ ಮೇಕೆಗಳು ಕಡಿದಾದ ಕಲ್ಲಿನ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಬಯಲು ಪ್ರದೇಶದ ಮೇಕೆಗಳು ಸಮತಟ್ಟಾದ ಹುಲ್ಲುಗಾವಲುಗಳಲ್ಲಿ ವಾಸಿಸುತ್ತವೆ. ಪರ್ವತ ಮೇಕೆಗಳು ದಪ್ಪನೆಯ ದೇಹವನ್ನು ಹೊಂದಿರುತ್ತವೆ. ಬಯಲು ಪ್ರದೇಶದ ಮೇಕೆ ಇವು ತೆಳ್ಳನೆಯ ದೇಹವನ್ನು ಹೊಂದಿರುತ್ತವೆ. ಪರ್ವತ ಮೇಕೆಗಳು ಇವು ಮೊನಚಾದ ಸಸ್ಯಗಳು ಮತ್ತು ಪೊದೆಗಳನ್ನು ತಿನ್ನುತ್ತವೆ. ಬಯಲು ಪ್ರದೇಶದ ಮೇಕೆಗಳು ಹೆಚ್ಚಾಗಿ ಹುಲ್ಲನ್ನು ತಿನ್ನುತ್ತವೆ. ಪರ್ವತ ಮೇಕೆಗಳು ಪರ್ವತ ಹತ್ತಲು ವಿಶೇಷವಾದ ಗೊರಸೆಗಳನ್ನು ಹೊಂದಿರುತ್ತವೆ. ಬಯಲು ಪ್ರದೇಶದ ಮೇಕೆಗಳು ಹುಲ್ಲಿನ ಮೇಲೆ ನಡೆಯಲು ಸಹಾಯವಾಗುವ ಸಣ್ಣ ಗೊರಸನ್ನು ಹೊಂದಿವೆ. ಪ್ರಶ್ನೆ 5, ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಇತರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಿ. ಹಸು, ಜಿರಳೆ, ಪಾರಿವಾಳ, ಬಾವಲಿ, ಆಮೆ, ತಿಮಿಂಗಿಲ, ಮೀನು, ಮಿಡತೆ, ಹಲ್ಲಿ. ಈ ಮೇಲಿನ ಪ್ರಾಣಿಗಳನ್ನು ಹಾರುವ ಮತ್ತು ಹಾರಲಾಗದ ಪ್ರಾಣಿಗಳೆಂದು ವಿಂಗಡಿಸಬಹುದು. ಹಾರುವ ಪ್ರಾಣಿಗಳು ಪಾರಿವಾಳ, ಬಾವಲಿ, ಮಿಡತೆ. ಹಾರಲಾಗದ ಪ್ರಾಣಿಗಳು ಹಸು, ಜಿರಳೆ, ಆಮೆ, ತಿಮಿಂಗಿಲು, ಮೀನು, ಹಲ್ಲಿ. ಪ್ರಶ್ನೆ 6, ಜನಸಂಖ್ಯೆಯು ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದಂತೆಲ್ಲ ವಿವಿಧ ಅಗತ್ಯತೆಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗುತ್ತಿದೆ. ಇದು ನಮ್ಮ ಸುತ್ತಲಿನ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು? ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ? ಉತ್ತರ, ಕಾಡುಗಳ ನಾಶದಿಂದ ಹವಾಮಾನ ವೈಪರೀತ್ಯ ಉಂಟಾಗಿ ತಾಪಮಾನ ಹೆಚ್ಚಾಗುತ್ತದೆ. ವನ್ಯಜೀವಿಗಳ ಆವಾಸ ಸ್ಥಾನ ನಾಶವಾಗಿ ಜೈವಿಕ ವೈವಿಧ್ಯತೆಗೆ ತೊಂದರೆಯಾಗುತ್ತದೆ. ಮಣ್ಣಿನ ಸವೆತ ಹೆಚ್ಚಾಗಿ ನೈಸರ್ಗಿಕ ವಿಪತ್ತುಗಳು ಮರುಕಳಿಸಬಹುದು. ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಸವಾಲುಗಳನ್ನು ಎದುರಿಸುವ ಮಾರ್ಗಗಳು: ಮರು ಅರಣ್ಯೀಕರಣ ಮಾಡುವುದು, ಇರುವ ಅರಣ್ಯಗಳ ರಕ್ಷಣೆ ಮಾಡುವುದು, ಇಂಧನಕ್ಕಾಗಿ ಕಟ್ಟಿಗೆ ಬಳಸುವ ಬದಲು ಸೌರಶಕ್ತಿ, ಗಾಳಿ ಶಕ್ತಿಯನ್ನು ಬಳಸುವುದು, ಮರದ ಉತ್ಪನ್ನಗಳ ಮರುಬಳಕೆ ಮಾಡುವುದು, ಅಕ್ರಮವಾಗಿ ಮರ ಕಡಿಯುವವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ನೀಡಬೇಕು, ಸುಸ್ಥಿರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು. ಪ್ರಶ್ನೆ 7, ಈ ಕೆಳಗಿನ ಹರಿವು ನಕ್ಷೆಯನ್ನು ವಿಶ್ಲೇಷಿಸಿರಿ. ಎ ಮತ್ತು ಬಿಗಳಿಗೆ ಯಾವುದು ಉದಾಹರಣೆಯಾಗಬಹುದು? ಸಸ್ಯ, ಹೌದು. ಇದಕ್ಕೆ ಎಲೆಗಳಿವೆಯೇ? ಹೌದು. ಇದು ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ? ಇಲ್ಲ. ಇಲ್ಲಿ ಸರ್ಕಲಲ್ಲಿ ಬಿ ಅಂತ ಕೊಟ್ಟಿದ್ದಾರಲ್ವ, ಅಲ್ಲಿ ಗೋಧಿ ಅಂತ ಬರೆಯಿರಿ ಮಕ್ಕಳೇ. ನಂತರ ಇದು ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ ಅಂತ ಇದೆ ಅಲ್ವಾ? ಹೌದು.
ಎ ಅಂತ ಇದೆ ಅಲ್ವಾ, ಅದು ಯಾವುದು ಅಂದರೆ ರಾಜ್ಮಾ ಅಥವಾ ಕಿಡ್ನಿ ಬೀನ್ಸನ್ನು ಉದಾಹರಣೆಯಾಗಿ ನಾವು ಕೊಡಬಹುದು. ನಂತರ ಪ್ರಶ್ನೆ 8, ರಾಜ್ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ ಹೈಬಿಸ್ಕಸ್ ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸುತ್ತಾನೆ. ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಯಾವ ಪ್ರಶ್ನೆಗಳನ್ನು ಕೇಳಬಹುದು? ಉತ್ತರ: ದಾಸವಾಳ ಗಿಡದ ಎತ್ತರ ಎಷ್ಟು? ದಾಸವಾಳ ಗಿಡದ ಕಾಂಡ ದಪ್ಪ ಮತ್ತು ಗಟ್ಟಿಯಾಗಿದೆಯೇ? ದಾಸವಾಳದ ಕೊಂಬೆಗಳು ಬುಡದಿಂದಲೇ ಉಗಮವಾಗುತ್ತವೆಯೇ? ಕಾಂಡದ ವಿಧ ಯಾವುದು? ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆ 9, ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಗಳನ್ನು ಕಂಡುಕೊಳ್ಳಿ. ಬೀಜದ ವಿಧ ಮತ್ತು ಬೇರಿನ ವಿಧವನ್ನು ಕೊಟ್ಟಿದ್ದಾರೆ. ಉದಾಹರಣೆಗಳನ್ನು ನೀವು ಬರೀಬೇಕು. ದ್ವಿದಳ ಧಾನ್ಯಗಳಿಗೆ ಬೇರಿನ ವಿಧ ಯಾವುದಾಗಿರುತ್ತೆ? ತಾಯಿ ಬೇರಾಗಿರುತ್ತೆ. ದ್ವಿದಳ ಧಾನ್ಯಗಳಿಗೆ ಉದಾಹರಣೆಗಳು ಕಡಲೆ, ಬಟಾಣಿ, ಹೆಸರುಕಾಳು. ನಂತರ ಬಿ ಗುಂಪು, ಬೀಜದ ವಿಧ ಏಕದಳ, ಬೇರಿನ ವಿಧ ತಂತುಬೇರು. ಇದಕ್ಕೆ ಉದಾಹರಣೆಗಳು ಭತ್ತ, ರಾಗಿ, ಜೋಳ. ಎ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಗಳನ್ನು ಹೊಂದಿವೆ? ಎ ಗುಂಪಿನ ಸಸ್ಯಗಳು ಜಾಲಬಂಧ ನಾಳ ವಿನ್ಯಾಸವನ್ನು ಹೊಂದಿರುತ್ತವೆ. ಬಿ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಯನ್ನು ಹೊಂದಿವೆ? ಬಿ ಗುಂಪಿನ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿವೆ. ಪ್ರಶ್ನೆ 10, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯು ಗುರುತಿಸಿದ ಭಾಗವನ್ನು ಅವಲೋಕಿಸಿ. ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ನೀವು ಯಾವ ವ್ಯತ್ಯಾಸಗಳನ್ನು ಗಮನಿಸುತ್ತೀರಿ? ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ? ಉತ್ತರ: ಬಾತುಕೋಳಿಯ ಪಾದಗಳಲ್ಲಿ ಬೆರಳುಗಳ ಮಧ್ಯೆ ಚರ್ಮದ ಪದರ ಇರುತ್ತದೆ. ಇದನ್ನೇ ಜಾಲಪಾದ ಎನ್ನುವರು. ಈ ಜಾಲಪಾದಗಳ ಸಹಾಯದಿಂದ ಬಾತುಕೋಳಿಗಳು ನೀರಿನಲ್ಲಿ ಸುಲಭವಾಗಿ ಈಜಲು ಸಹಾಯವಾಗುತ್ತದೆ. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.